ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರ ಈ ನಿಟ್ಟಿನಲ್ಲಿ ಆಲ್ರೆಡಿ ಒಂದು ಕರಡು ಮಸೂದೆಯನ್ನು ಕೂಡ ರೆಡಿ ಮಾಡಿ ಅದನ್ನ ಯಾವ ಏಜಿಂದ ಬ್ಯಾನ್ ಮಾಡಬೇಕು, ಅದಕ್ಕೆ ತಾಂತ್ರಿಕ ಸಮಸ್ಯೆಗಳೇನಿದ್ದಾವೆ, ಕಾನೂನಿನ ತೊಡಕುಗಳೇನಿದ್ದಾವೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ನಡೀತಾ ಇದೆ. ಈಗ ಮುಂದುವರೆದ ದೇಶಗಳಲ್ಲಿ ಸೈಬರ್ ಮಿನಿಸ್ಟ್ರಿಗಳಿದೆ. ಹೇಗೆ ಅದನ್ನು ನಿಯಂತ್ರಣ ಮಾಡಬೇಕು, ಕಾನೂನನ್ನು ರೂಪಿಸಬೇಕು, ನಾವು ಅದಕ್ಕೆ ಕಾನೂನಿನ ಚಟುವಟಿಕೆ ಒಳಗಡೆ ತಂದು ನಿಷೇಧ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ನಡೀತಾ ಇದೆ. ಭಾರತ ದೇಶದಲ್ಲಿ ಬಹಳ ಜನಸಂಖ್ಯೆಯುಳ್ಳಂಥ ನಮ್ಮ ದೇಶದಲ್ಲಿ ಆ ಸೈಬರ್ ಮಿನಿಸ್ಟ್ರಿ ತರೋ ನಿಟ್ಟಿನಲ್ಲಿ ಅದನ್ನು ಕಾನೂನು ಚೌಕಟ್ಟೊಳಗಡೆ ಬ್ಯಾನ್ ಮಾಡೋದಕ್ಕೆ ತಗೊಳ್ಳೋ ಕ್ರಮಗಳ ಬಗ್ಗೆ ಆಗಲಿ ತಕ್ಷಣವೇ ಭಾರತ ಸರ್ಕಾರ ಮತ್ತು ಎಲ್ಲ ರಾಜ್ಯಗಳು ಕೂಡ ಯೋಚನೆ ಮಾಡಬೇಕು ಅನ್ನೋದು ನನ್ನ ಇನ್ನೊಂದು ಆಲೋಚನೆ. ಈಗ ನಾನು ಸ್ವಲ್ಪ ಆಸ್ಟ್ರೇಲಿಯಾದಲ್ಲಿ ಹೇಗೆ ಇದನ್ನು ಮಾಡಿದ್ದಾರೆ ಅಂತ ಸ್ವಲ್ಪ ನಾನು ಬೆಳಗ್ಗೆ ರಿಸರ್ಚ್ ಮಾಡ್ತಾ ಇದ್ದೆ. ಈಗ ಅಲ್ಲಿ ನೋಡಿ ಅವರು ಒಂದೇನು ಹೇಳ್ತಾರೆ, 10 ರಿಂದ 15 ವರ್ಷ ವಯಸ್ಸಿನ 96% ಮಕ್ಕಳು ಈ ಎಲ್ಲವನ್ನೂ ಕೂಡ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮನ್ನು ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ. ಅವರ ಹೆಚ್ಚು ಸಮಯವನ್ನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದಾರೆ. ಅದರಿಂದಾಗಿ ಬೇರೆ ಬೇರೆಯಾದಂಥ ಆರೋಗ್ಯ ಸಮಸ್ಯೆಗಳಿರ್ಬೋದು, ಅವರ ಓದಿಗೆ ಎಫೆಕ್ಟ್ ಆಗ್ತಾ ಇರೋದು, ಅವರ ಇಡೀ ಶೈಕ್ಷಣಿಕ ಭವಿಷ್ಯವೇ ಕೂಡ ಭಾಳ ಕ್ಷೀಣಿಸ್ತಾ ಇದೆ ಅನ್ನೋದು ಕೂಡ ಒಂದು ರಿಸರ್ಚನ್ನು ಮಾಡಿದ್ದಾರೆ. ಈಗ ಅಲ್ಲೇನು ಮಾಡಿದ್ದಾರೆ, ಈಗ ಎಕ್ಸು, FB, ಯೂಟ್ಯೂಬು, ಇನ್ಸ್ಟಾ, ಸ್ನ್ಯಾಪ್ಚಾಟು, ಈ ಟಿಕ್ಟಾಕು ಮತ್ತು ಈ ಥರದ್ದೆಲ್ಲನೂ, ಅದ್ರ ಜೊತೆಗೆ ಈಗ ರೋಬೋಟ್ನ ಡಿಸ್ಕಾರ್ಡು, ಇವೇನು ಆನ್ಲೈನ್ ಗೇಮಿಂಗ್ ಇದೆ ಅದೆಲ್ಲ ಕಂಪ್ಲೀಟಾಗಿ ಅವರು ಕಾನೂನಿನ ಚೌಕಟ್ಟೊಳಗಡೆ ತಂದು ಅದನ್ನು ಬ್ಯಾನ್ ಮಾಡಿದ್ದಾರೆ. ಈಗ ಭಾರತ ದೇಶದಲ್ಲಿರ್ತಕ್ಕಂಥ ಕಾನೂನೊಳಗಡೆ ನಾವು ತಂತ್ರಜ್ಞಾನವನ್ನು ಬ್ಯಾನ್ ಮಾಡಲಿಕ್ಕೆ ಹೇಗೆ ಸಾಧ್ಯ, ಅದನ್ನು ಕಾನೂನು ಒಪ್ಪುತ್ತಾ, ಈ ಚರ್ಚೆಗಳನ್ನು ಆರಂಭ ಆಗಬೇಕಾದ್ರೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಏನು ಒಂದು ಮಾತನ್ನು ಹೇಳಿದ್ದಾರೆ, ಇಮಿಡಿಯೇಟ್ ಆಗಿ ಅವರು ಇದಕ್ಕೊಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಬೇಕು. ಇದರೊಳಗಡೆ ಮನೋವೈದ್ಯರಿದ್ದಾರೆ, ಮಕ್ಕಳ ವೈದ್ಯರಿದ್ದಾರೆ, ಮತ್ತು ಯಾರೆಲ್ಲ ಈ ಮಕ್ಕಳ ಭವಿಷ್ಯವನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅವರೆಲ್ಲರನ್ನೂ ಒಳಗೊಂಡಂತೆ ಒಂದು ಸಮಿತಿಯನ್ನು ರಚನೆ ಮಾಡಿ ಕನಿಷ್ಠ 3 ತಿಂಗಳ ಅವಧಿಯೊಳಗಡೆ ಈ ಕರ್ನಾಟಕದಲ್ಲಿ ಇದನ್ನ ಹೇಗೆ ವ್ಯಾಪಕವಾಗಿ ಹರಡಿದೆ ಅನ್ನೋದ್ರ ಬಗ್ಗೆ ರಿಸರ್ಚ್ಗಳಾಗಬೇಕಾಗ್ತದೆ. ಅಂಕಿಅಂಶಗಳನ್ನು ಇಟ್ಕೊಂಡು ನಾವು ಸರ್ಕಾರದ ಮುಂದೆ ಸರಿಯಾದಂಥ ಕಾನೂನು ಚೌಕಟ್ಟಲ್ಲಿ ಇದನ್ನು ಬ್ಯಾನ್ ಮಾಡಲಿಕ್ಕೆ ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ ಅನ್ನೋದು ನಂದು ಇನ್ನೊಂದು ಅಭಿಪ್ರಾಯ ಮೇಡಮ್. ಅದ್ರ ಜೊತೆಗೆ ಈಗ ನಾನು ಒಂದಷ್ಟು ಶಾಲೆಗಳ ಮ್ಯಾನೇಜ್ಮೆಂಟ್ ಜೊತೆ ಸಂಪರ್ಕ ಮಾಡಿದೆ. ಈಗ ನಿಮ್ಮ ಕ್ಯಾಂಪಸ್ಸಲ್ಲಿ ನೀವು ಮೊಬೈಲ್ ಬಿಡ್ತಾ ಇದ್ದೀರಾ, ಕ್ಲಾಸ್ ರೂಮ್ ಒಳಗಡೆ ಬಿಡ್ತಾ ಇದ್ದೀರಾ ಅಂತ. ಆದರೆ ಬಹುತೇಕ ಶಾಲೆಗಳಲ್ಲಿ ಆಡಳಿತ ಮಂಡಳಿಗಳು ಅವರ ಇಡೀ ಬ್ಯಾಗ್ ಒಳಗಡೆ ಇಟ್ಟು ಅದಕ್ಕೊಂದು ಕಬೋರ್ಡ್ ಮಾಡಿ ಮೊಬೈಲನ್ನು ಇಡಿಸ್ತಾ ಇದ್ದಾರೆ. ಆದರೂ ಕೂಡ ಕೆಲವು ಪೋಷಕರು ಮತ್ತು ಕೆಲವು ವಿದ್ಯಾರ್ಥಿಗಳು ಅದು ನಮ್ಮ ರೈಟ್ಸು, ನೀವ್ಯಾರು ಅದನ್ನು ಬ್ಯಾನ್ ಮಾಡೋದಕ್ಕೆ ಅನ್ನೋ ರೀತಿನಲ್ಲಿ ಕೂಡ ಅವರು ಕ್ವಶನ್ ಮಾಡ್ತಿದ್ದಾರೆ. ಆ ಸೇಮಂಟೈನ್ಸ್ಲಿ ನಾವು ಮ್ಯಾನೇಜ್ಮೆಂಟ್ ಅವರು ಇಲಾಖೆಗೆ ಹೋಗಿ ಕೇಳಿದ್ರೆ ಇಲಾಖೆನಲ್ಲಿ ನೀವು ಆ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಕಾನೂನಲ್ಲಿ ನಿಮಗೆ ಅವಕಾಶ ಇಲ್ಲ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ಅನ್ನೋ ಅಂಶಗಳನ್ನು ಕೇಳ್ಪಡ್ತಾ ಇದ್ದೀವಿ. ಈಗ ಭಾಳಷ್ಟು ಮ್ಯಾನೇಜ್ಮೆಂಟ್ಗಳು ಅದನ್ನು ಕಂಪ್ಲೀಟಾಗಿ ತರಗತಿಯಿಂದ ಹೊರಗಡೆ ಇಟ್ಟಿದ್ದಾರೆ, ಮತ್ತು ಅವರ ಕಾಂಪೌಂಡ್ ಏನಿದೆ ಅದರೊಳಗಡೆನೆ ಇದ್ರೂ ಕೂಡ ಆ ಮೊಬೈಲನ್ನು ಆಫ್ ಮಾಡಿ ತರಗತಿ ನಡೆಯೋ ಟೈಮಲ್ಲಿ ಮೊಬೈಲನ್ನು ಯೂಸ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಬಟ್ ಇದನ್ನು ನಾವು ಒಂದು ಸರಿಯಾದಂಥ ಕಾನೂನನ್ನು ರೂಪಿಸಿ ಅದನ್ನು ಮ್ಯಾಂಡೇಟ್ ಮಾಡಿ ಸರಿಯಾದಂಥ ನಾವು ಅವೇರ್ನೆಸ್ ಮಾಡಿ ಇದಕ್ಕೇನಾದ್ರು ಒಂದು ಸ್ವಲ್ಪ ಮಾಡಿದ್ರೆ ಸರ್ಕಾರಕ್ಕೂ ಒಂದು ಒಳ್ಳೆ ಹೆಸರು ಬರ್ತದೆ, ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಒಳ್ಳೆ ಹೆಸರು ಬರ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಓಕೆ, ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೇರೆಂಟ್ಸ್ ಕೂಡ ಮಾತನಾಡಿದ್ದಾರೆ. ಹಾಗಾದ್ರೆ ಪೋಷಕರ ಅಭಿಪ್ರಾಯ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನು ಹೇಳಿದರೆ ಒಂದ್ಸಾರಿ ಕೇಳಿಸ್ಕೊಂಡು ಬರೋಣ. ಶಾಲೆಗಳಲ್ಲಿ 16 ವರ್ಷದ ಮಕ್ಕಳು ಮೊಬೈಲ್ ಉಪಯೋಗ ಮಾಡೋದನ್ನು ನಿಷೇಧ ಮಾಡಲು ಹೊರಟಿದೆ. ಇದು ನಿಜವಾಗ್ಲೂ ಸರ್ಕಾರಕ್ಕೆ ನಾವು ಇದನ್ನು ಜಾರಿ ಮಾಡಬೇಕು ಅಂತಲೇ ನಾವು ಆಗ್ರಹಿಸ್ತೀವಿ. ಕಾರಣ ಇಷ್ಟೇ, ಮತ್ತು ಮಕ್ಕಳಿಗೆ ಅವರ ಇಮ್ಯುನಿಟಿ ಪವರ್ ಕೂಡ ಇವತ್ತು ಚಿಕ್ಕ ಮಕ್ಕಳಲ್ಲಿ ಬ್ಲೈಂಡ್ನೆಸ್ ಇವತ್ತು ಆಗಲೇ ಬ್ಲೈಂಡ್ನೆಸ್ ಕಾಣಿಸ್ಕೊಳ್ತಾ ಇದೆ. ಮತ್ತು ಮಕ್ಕಳಲ್ಲಿ ಸ್ಕಿನ್ ಡಿಸೀಸ್ ಕಾಣ್ತಾ ಇದೆ, ಈ ಡಾರ್ಕ್ ಸರ್ಕಲ್ ಆಗೋದು, ಈ ರೀತಿ ಆ ರೇಡಿಯೇಷನ್ಸಿಂದ ಮಗು ಆರೋಗ್ಯದ ಮೇಲೆ ಬಹುದೊಡ್ಡ ಇಂಪ್ಯಾಕ್ಟ್ ಆಗ್ತಾ ಇದೆ. ಮತ್ತು ಅದೆಲ್ಲದನ್ನು ಮೀರಿದ್ದು ಮಗುವಿನ ಬೌದ್ಧಿಕ ಬೆಳವಣಿಗೆಗೆ ಪರಿಸರ ಪೂರಕವೇ ಹೊರತು ಮೊಬೈಲ್ ಪೂರಕ ಅಲ್ಲ. ಇವತ್ತಿನ ಒಂದು ಪೀಳಿಗೆಯಲ್ಲಿ ಶೈಕ್ಷಣಿಕ ವಿಚಾರಕ್ಕೆ ಬಂದಾಗ ಸರ್ಕಾರ ಇವತ್ತೇನು ನಿಲುವು ತೊಗೊಂಡಿದೆ ಅದನ್ನು ಸ್ವಾಗತ ಮಾಡ್ತೀವಿ. ಯಾಕೆಂದರೆ ಇವತ್ತು 16 ವರ್ಷದ ಒಳಗಡೆ ಮೊಬೈಲ್ನ ಬ್ಯಾನ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಮಕ್ಕಳಿಗೆ ಒಂದು ವಿದ್ಯೆ ಕೊಡೋಂಥ ಜಾಗ ಅದು, ಏಜ್ ಅದು. ಆ ಏಜಲ್ಲಿ ಏನಾಗುತ್ತೆ ಅಂದರೆ ಬರೀ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡವ್ರಿಗೆ ಪ್ರಪಂಚ ಜ್ಞಾನ ಗೊತ್ತಾಗಲ್ಲ, ಮತ್ತು ವಿದ್ಯೆ ಬುದ್ಧಿ ಎತ್ತಲ್ಲ ಅವ್ರ ತಲೆಗೆ. ಸೊ ಇದನ್ನು ಅವರು ತೀರ್ಮಾನ ತೊಗೊಂಡ್ರಂತೂ ನಾವು ಸ್ವಾಗತ ಮಾಡ್ತೀವಿ. ಸರ್ಕಾರ ಇವತ್ತೇನು ಇದನ್ನು ಒಳ್ಳೆ ನಿಲುವು ತೊಗೊಂಡಿದ್ದಾರೆ, ಅದು ಖಂಡಿತ ನಾವು ಸ್ವಾಗತ ಮಾಡ್ತೀವಿ. ಈಗಾಗಲೇ ಎಲ್ಲ 16 ವರ್ಷದ ಕೆಳಗಡೆ
ಏನು ಮೊಬೈಲನ್ನು ಕೊಡಬೇಕು ಅಂತೇಳಿ ನಿಯಮಗಳಿದೆ, ಅದರ ಪ್ರಕಾರ ನಾವು ಅದನ್ನು ವಿರೋಧ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ತುಂಬ ಕೆಟ್ಟ ಪರಿಣಾಮ ಬೀರ್ತದೆ ಇದರಿಂದ ಹಲವಾರು ರೀತಿಯಲ್ಲಿ. ಅಂದರೆ ಮಕ್ಕಳಿಗೆ ಓದೋದ್ರ ಕಡೆ ಗಮನ ಕಡಿಮೆ ಆಗಿದೆ, ಮೊಬೈಲ್ ಕಡೆ ಜಾಸ್ತಿ ಆಗಿದೆ. ಈಗಿನ ವಿಚಾರ ಎಲ್ಲಿ ಬಸ್ ಸ್ಟ್ಯಾಂಡು ಮತ್ತು ಬೇರೆ ಬೇರೆ ಈ ಪ್ಲೇಸ್ಗಳಲ್ಲಿ ಎಲ್ಲರೂ ಪ್ರವಾಸಿ ತಾಣಗಳಲ್ಲಿ ಹೆಚ್ಚು ಮಕ್ಕಳುಗಳು ಕಾಲೇಜ್ ಹುಡುಗಿರೇ ಜಾಸ್ತಿ ಮೊಬೈಲ್ ಬಳಸ್ತೋದ್ರಿಂದ ಅವ್ರಿಗೊಂದು ರೀತಿ ಬೇರೆ ಪರಿಣಾಮ ಬೀರ್ತದೆ. ಹಾಗಾಗಿ ಎಜುಕೇಷನ್ಗೆ ಎಲ್ಲಾದರೂ ನಮಗೆ ಮಕ್ಕಳಿಗೆ ತೊಂದರೆ ಆಗ್ತದೆ ಇದರಿಂದ. ಹಾಗಾಗಿ ಇವಾಗ 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲನ್ನು ಸರ್ಕಾರ ಇವಾಗಲೇ ನಿಷೇಧ ಮಾಡಬೇಕಂತ ಜಾರಿಗೊಳಿಸಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸರ್ಕಾರದಿಂದ. ಈಗಾಗಲೇ ಕೆಲವೊಂದು ಮಕ್ಕಳುಗಳು ಮೊಬೈಲ್ಗಳಿಗೆ ಅಡಿಕ್ಟ್ ಆಗಿದ್ದಾರೆ, ಓದೋ ಕಡೆ ಗಮನ ಕೊಡ್ತಾ ಇಲ್ಲ, ಮನೆಗೆ ಬರೋದು ಲೇಟ್ ಮಾಡ್ತಾರೆ, ಪಬ್ಜಿ ಅದು ಇದು ಅಂತೇಳಿ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ, ಓದೋ ಕಡೆ ಗಮನ ಇಲ್ಲ. ಇವಾಗಲೇ ನಾವೆಲ್ಲ ಹೋಗ್ತಿದ್ದಾಗ ಮೊಬೈಲ್ಗಳೇನು ಇರಲಿಲ್ಲ, ತುಂಬ ಚೆನ್ನಾಗಿ ಓದ್ತಾ ಇದ್ವಿ. ಇವಾಗಿನ ಮಕ್ಳಿಗೆ ಕೇಳಿದರೆ 1ನೇ ಕ್ಲಾಸ್ 2ನೇ ಕ್ಲಾಸ್ PUC ಮಕ್ಕಳಿಗೂ ಬರಲ್ಲ ಏನು ಓದಲಿಕ್ಕೆ. ಇವಾಗಲೇ ಮೊಬೈಲಿಗೆ ಫುಲ್ ಅಡಿಕ್ಟ್ ಆಗಿದ್ದಾರೆ. ಪೇರೆಂಟ್ಸ್ಗಳು ಕೇಳಿದರೆ, ಟೀಚರ್ಸ್ಗಳು ಕೇಳಿದರೆ ಮೊಬೈಲು ಅಂತಾರೆ. ಮೊಬೈಲ್ನ ಆನ್ಲೈನಲ್ಲಿ ಪಾಠ ಮಾಡ್ತಿದ್ದಾರೆ. ಇವಾಗ ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇವಾಗಲೇ ಮೊಬೈಲ್ ಬ್ಯಾನ್ ಮಾಡೋದ್ರಿಂದ ಭಾಳ ಒಳ್ಳೆಯದು. ಯಾಕೆಂದರೆ ಮಕ್ಕಳು ಮೊಬೈಲಿಂದ ಅವ್ರ ವಿದ್ಯಾಭ್ಯಾಸ ಕಡೆ ಗಮನ ಕೊಡ್ತಾ ಇಲ್ಲ, ತಂದೆ ತಾಯಿ ಜೊತೆ ಕಾಲ ಕಳೆಯೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮೊಬೈಲಿಂದ ಭಾಳ ಹುಡುಗರು ಮನೆಯಲ್ಲಿ ಇರ್ತಾ ಇಲ್ಲ. ಏನು ಮಾಡಿದ್ರು ಮಕ್ಕಳಿಗೆ ಯಾವುದು ತಂದೆ ತಾಯಿ ಅಥವಾ ಅಪ್ಪ ನೀನು ಬೇಡ ನನಗೆ ಮೊಬೈಲ್ ಬೇಕು, ಮೊಬೈಲ್ ಕೊಟ್ಟರೆ ಸಾಕು ನನಗೆ ಅನ್ನೋದರಲ್ಲಿ ಓದೋ ಕಡೆ ಪರಿಣಾಮ ಕೊಡಲ್ಲ. ಮಗು ಏನಾದರೂ ಬುಕ್ಕಲ್ಲಿ ತೆಗೆದು ಓದಂದರೆ ಅಪ್ಪ ಫೋನ್ ಕೊಡು, ಅದು ಫೋನಲ್ಲಿ ಯೂಟ್ಯೂಬಲ್ಲಿದೆ ನಾನು ತೆಗೆದು ನೋಡ್ತೀನಿ ಅಂತ ಹೇಳ್ತಾ ಇದೆ. ಆದಷ್ಟು ಬೇಗ ಶಾಲಾ ಕಾಲೇಜುಗಳ ಆವರಣದಲ್ಲಿ ಮೊಬೈಲ್ ಬ್ಯಾನ್ ಮಾಡುವುದೇ ಒಳ್ಳೆಯದಂತೇಳಿ ನನ್ನ ಉದ್ದೇಶ ಇದೆ. ಹೌದು ಸರ್, ತುಂಬ ಮಕ್ಕಳು ಈಗ ಆಲ್ರೆಡಿ ಕೆಟ್ಟೋಗಿದ್ದಾರೆ. ಏಕೆಂದರೆ ತುಂಬ ಚಿಕ್ಕ ಏಜಿಗೆ ಕಣ್ಣುಗಳು ಹೋಗಿರೋದು ನಾವು ನೋಡಿದ್ದೀವಿ. ಎಷ್ಟೋ ಜನಗಳ ಮಕ್ಕಳುಗಳು. ಅದಕ್ಕೋಸ್ಕರ ನಾವು ಕಾಲೇಜ್ಗಳಲ್ಲಿ ಸ್ಕೂಲಲ್ಲಿ ಎಲ್ಲದರಲ್ಲೂ ಕೇಳ್ಕೊಳ್ಳೋದು ಏನಂದರೆ ಮಕ್ಕಳು ಮೊಬೈಲ್ ನೋಡೋದು ಬ್ಯಾನ್ ಮಾಡ್ಬೇಕು ಫಸ್ಟ್. ತುಂಬ ಮಕ್ಕಳುಗಳು ಕಾಲೇಜ್ಗಳಿಗೆ ಮೊಬೈಲ್ ಹೋಗ್ತಾ ಇದ್ದಾರೆ. ಅದನ್ನು ಲೆಕ್ಚರ್ಗಳಾಗಲಿ ಮಾಸ್ಟರ್ಗಳಾಗಲಿ ಅದನ್ನು ನೋಡಿ ಅದನ್ನು ಬ್ಯಾನ್ ಮಾಡಬೇಕು, ಸರ್ಕಾರ ಬ್ಯಾನ್ ಮಾಡಬೇಕು. ಏಕೆಂದರೆ ತುಂಬ ಮಕ್ಕಳ ಕಣ್ಣುಗಳು ಹೋಗಿದೆ, ಆಲ್ರೆಡಿ ಆರೋಗ್ಯದಿಂದ ಪರಿಣಾಮ ಬೀಳದಿದೆ. ಬ್ಯಾನ್ ಆಗ್ಬೇಕು ಸರ್ ಖಂಡಿತವಾಗಿ. ಈಗ ಸಣ್ಣ ಮಕ್ಕಳೆಲ್ಲ ಊಟ ಮಾಡ್ತಿದ್ದಾವೆ, ಅವ್ರಿಗೆ ಮೊಬೈಲ್ ತೋರಿಸಿ ಊಟ ಮಾಡಿಸ್ತಾರೆ. ಅದು ಊಟ ಮಾಡೋಕ್ಕಾದ್ರೆ ಮೊಬೈಲ್ ನೋಡಿಲ್ಲ ಊಟ ಮಾಡಲ್ಲ ಹುಡುಗರು ಅನ್ನೋದಲ್ಲ. ಹಂಗೆ ಆ ಪರಿಸ್ಥಿತಿ ಬಂದೈತಿ. ಈಗ ಏನಪ್ಪ ಅಂದ್ರೆ ಮೊಬೈಲ್ ಎಲ್ಲ ಕಡೆಗೆ ಬ್ಯಾನ್ ಆಗ್ಬೇಕು. ಮೊದಲು ಪೇರೆಂಟ್ಸ್ ಬ್ಯಾನ್ ಮಾಡ್ಬೇಕು ಅದನ್ನ. ಹಂಗಾಗಿದೆ ಸ್ಕೂಲ್ ಪಾಠ ಎಲ್ಲ ಕಡೆಗೆ ಮಕ್ಕಳಿಗೆ. ಇದು ಪೋಷಕರ ಅಭಿಪ್ರಾಯ. ಬಹುತೇಕ ಎಲ್ಲ ಪೋಷಕರ ಅಭಿಪ್ರಾಯ ಕೂಡ ಸರಿಯಾದ ನಿರ್ಧಾರ. ಆದಷ್ಟು ಬೇಗ ಇದನ್ನ ಇಂಪ್ಲಿಮೆಂಟ್ ಮಾಡಲಿ ನಮ್ಮ ರಾಜ್ಯದಲ್ಲಿ ಅನ್ನುವಂಥ ವಿಚಾರಗಳು ಕೇಳೋದಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಮತ್ತೆ ಕೆಲ ಪೇರೆಂಟ್ಸ್ ಇದ್ದಾರೆ, ನೀವು ಸುಮ್ಮನೆ ಕೂತ್ಕೊಂಡಾಗ ಚರ್ಚೆ ಮಾಡ್ತಿರ್ತಾರೆ. ನನ್ನ ಮಗ ಗೊತ್ತಾ, ಅವನೇ ಲಾಕ್ ಓಪನ್ ಮಾಡ್ತಾನೆ, ಅವನೇ ಗೇಮ್ ಆಡ್ತಾನೆ, ಅವನೇ ಆಪ್ರೇಟ್ ಮಾಡ್ತಾನೆ, ಅವನೇ ತಿಳ್ಕೊಂಬಿಟ್ಟಿದ್ದಾನೆ, ಈ ರೀತಿ ಹೆಮ್ಮೆ ಪಡೋ ಪೇರೆಂಟ್ಸ್ ಕೂಡ ಇದ್ದಾರೆ ಅಂತ. ಅಷ್ಟು ಸ್ಮಾರ್ಟ್ ಆಗ್ತಾ ಇದ್ದಾರೆ ಮಕ್ಕಳು ಅನ್ನೋದನ್ನ ಹೆಮ್ಮೆ ಪಡ್ತಿದ್ದಾರೆ ಪೋಷಕರು. ಬಟ್ ನಂಗೆ ಗೊತ್ತಿಲ್ಲ, ಒಳ್ಳೇದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಆಗಿ ಯಾಕೆ ಮಕ್ಕಳು ಆ ಮೊಬೈಲಿಂದ ತಗೊಳ್ತಾರೆ ಅಂತ. ಅದು ಯಾಕೆ ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.